ದೇವಸ್ಥಾನದಲ್ಲಿ ಭೂಮಿಕಾಳ ಸೀರೆಗೆ ಬೆಂಕಿ ಹೊತ್ತಿಕೊಂಡಾಗ ಆಘಾತದಿಂದ ಭಾಗ್ಯಮ್ಮನಿಗೆ ದನಿ ಮರಳಿ ಬರುತ್ತದೆ. ಮತ್ತೊಂದೆಡೆ ಮಲ್ಲಿಯನ್ನು ಹುಡುಕುತ್ತಿರುವ ಜಯದೇವನು ಆಕೆ ತನ್ನ ಕಣ್ಣೆದುರೇ ಹಾದು ಹೋದರೂ ಕುಡಿದ ನಶೆಯಲ್ಲಿದ್ದರಿಂದ ಕಾಣಿಸಲಿಲ್ಲ. ಆದರೆ ಭಾಗ್ಯಮ್ಮ ಕಣ್ಣಿಗೆ ಬೀಳ್ತಾಳೆ. ದೇವಸ್ಥಾನದಲ್ಲೇ ಪೂಜೆ ಸಲ್ಲಿಸಲು ಹೋಗಿರೋ ಭೂಮಿಕಾ ಮಗ ಸೊಸೆಯನ್ನು ನೋಡಲು ಮನೆ ಬಿಟ್ಟು ಭಾಗ್ಯಮ್ಮ ಶಕುಂತಲಳನ್ನು ಹುಡುಕಿ ಬಂದ ಗೌತಮ್ ಎಲ್ಲರೂ ಒಂದಾಗುವ ಸಮಯ ಬಂದೇ ಬಿಟ್ಟಿದೆ. ಭೂಮಿಕಾ ಸೀರೆಗೆ ಬೆಂಕಿ ಹೊತ್ತಿಕೊಂಡಾಗ ಭಾಗ್ಯಮ್ಮ ಭೂಮಿಕಾ ಎಂದು ಕೂಗಿದ್ದಾಳೆ. ಅಲ್ಲಿಗೆ ಆಕೆಗೆ ದನಿ ವಾಪಸ್ ಬಂದಿದೆ. ಇನ್ನೇನು ಅಮೃತಧಾರೆ ಎಲ್ಲವೂ ಸರಿ ಹೋಗುತ್ತಿದೆ ಎನ್ನುವಾಗಲೇ ಜಯದೇವನಿಗೆ ಮಲ್ಲಿ, ಭೂಮಿಕಾ ಮತ್ತು ಆಕಾಶ್ ಕಾಣಿಸಿಕೊಂಡು ಬಿಟ್ಟಿದ್ದಾರೆ. ಪೂಜೆ ಮಾಡಿಸಿಕೊಂಡು ಬಾ ಎಂದು ಶಕುಂತಲಾ ಒತ್ತಾಯಪೂರ್ವಕವಾಗಿ ಜಯದೇವನನ್ನು ದೇವಸ್ಥಾನಕ್ಕೆ ಕಳುಹಿಸಿದ್ದಾಳೆ. ಆದರೆ ಜಯದೇವ್ ಕಂಠಪೂರ್ತಿ ಕುಡಿದು ಹೋಗಿದ್ದಾನೆ. ಆತ ಕುಳಿತು ಕಾರಿನ ಎದುರೇ ಮಲ್ಲಿ, ಆಕಾಶ್ ಮತ್ತು ಭೂಮಿಕಾ ಹೋಗಿದ್ದಾರೆ. ಕಾರಿನ ಪಕ್ಕದಲ್ಲಿಯೇ ಹಾಸು ಹೋದಾಗ ಜಯದೇವ್ ಕಣ್ಣು ಮುಚ್ಚಿ ನಶೆಯಲ್ಲಿ ತೇಲಾಡ್ತಿದ್ದ. ಇನ್ನೇನು ಕಣ್ಣು ಬಿಡಬೇಕು ಎನ್ನುವಷ್ಟರಲ್ಲಿ ಅಯ್ಯೋ ದೇವರೇ, ಎಲ್ಲಿ ಇವರೆಲ್ಲ ಕಾಣಿಸಿಕೊಳ್ಳುತ್ತಾರಪ್ಪೋ, ಮುಗಿಯತ್ತಲ್ಲ ಕತೆ ಎನ್ನುವಷ್ಟರಲ್ಲಿಯೇ ಪಕ್ಕದಲ್ಲಿಯೇ ಎಲ್ಲರೂ ಹಾದು ಹೋಗಿದ್ದಾರೆ. ಆದರೆ ಜಯದೇವ್ ಅವರನ್ನು ನೋಡಲಿಲ್ಲ ಎನ್ನುವುದೇ ಸಮಾಧಾನ. ಮಲ್ಲಿಯ ಕೈಯಲ್ಲಿ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಸಂಪೂರ್ಣ ಆಸ್ತಿಯನ್ನು ಲಪಟಾಯಿಸಲು ಆತನನ್ನು ಹುಡುಕುತ್ತಿದ್ದರು. ಜಯದೇವನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವ ಹಾಗೆ ಮಲ್ಲಿ ಅಲ್ಲಿಯೇ ಹೋದರೂ ಆತನ ನಶೆಯಿಂದ ಆಕೆ ಕಾಣಿಸಲಿಲ್ಲ. ಇದರ ಹೊರತಾಗಿಯೂ ಅವರಿಗೆ ಅಪಾಯ ತಪ್ಪಿದ್ದಲ್ಲ. ಹೇಳಿ ಕೇಳಿ ಇಡೀ ಕುಟುಂಬವೇ ಆ ದೇವಸ್ಥಾನದಲ್ಲಿ ಜಮಾಯಿಸಿದೆ. ಎಲ್ಲರೂ ಒಟ್ಟಿಗೆ ಸಿಗುವ ಸಂದರ್ಭವಿದು. ಮುಂದೆ ಏನಾಗುತ್ತೆ ಎಂದು ಕಾದು ನೋಡಬೇಕಿದೆ. ಮುಂದೆ ಏನಾಗುತ್ತೆ ಎಂದು ಮುಂದಿನ ವಿಡಿಯೋವೊಂದರಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಈ ಕೂಡಲೇ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.